ಕರ್ನಾಟಕದ ಮಾಧ್ಯಮಗಳು ಟಿಆರ್ಪಿಗೋಸ್ಕರ ಯಾವ ಮಟ್ಟಕ್ಕೆ ಹಿಡಿಯೋಕು ರೆಡಿ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಸಿಕ್ಕಿದೆ. ಏನಿದು ಮೀಡಿಯಾ, ಏನ್ರಿ ಮೀಡಿಯಾ? ಒಂದಷ್ಟು ಗಂಟೆಗಳಿಂದ ದರ್ಶನ್ ಮಗನ ಕಾರು ಏನು ಕಾರಲ್ಲಿ ಇದ್ರಲ್ಲ ಆ ಒಂದು ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ವಿಷಯಗಳೆಲ್ಲ ಬರ್ತಾ ಇದೆ. ಇದನ್ನ ಎಲ್ಲಾ ಮಾಧ್ಯಮಗಳು ವರದಿ ಮಾಡೋ ರೀತಿ ನೋಡಿದ್ರೆ ಅವರೇ ಕಣ್ಮುಂದೆ ಅಲ್ಲಿ ನಿಂತು ಮಾತಾಡಿರೋ ತರ ಇದೆ. ಕೊಲೆ ಆರೋಪಿ ನಟ ದರ್ಶನ್ ಅವರ ಮಗನಿಂದ ಕಾರು ಅಪಘಾತವಾಗಿದೆ ಅನ್ನೋದು ಸದ್ಯದ ಸುದ್ದಿ. ಈ ಒಂದು ಘಟನೆಯ ಬಗ್ಗೆ ವಿಜಯಲಕ್ಷ್ಮಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದನ್ನ ನೋಡೋಣ. ಮೊದಲನೇದಾಗಿ ವಿಜಯಲಕ್ಷ್ಮಿ ಅವರ ಪ್ರಕಾರ ಕಾರ್ ಆಕ್ಸಿಡೆಂಟ್ ಆಗುವಂತ ಟೈಮ್ ಅಲ್ಲಿ ವಿನೀಶ್ ಡ್ರೈವ್ ಮಾಡ್ತಾನೆ ಇರಲಿಲ್ಲ. ಡ್ರೈವ್ ಮಾಡ್ತಾ ಇದ್ದವರು ಬೇರೆ. ಆಕ್ಸಿಡೆಂಟ್ ಆದಾಗ ಅವರು ಹೊರಗಡೆ ಬಂದು ಆ ಡ್ರೈವರ್ ಸಹಾಯಕ್ಕೆ ಬಂದ್ರು. ಜನ ಏನ್ ಅನ್ಕೊಂಡ್ರು ಅಂದ್ರೆ ಇವರೇ ಡ್ರೈವ್ ಮಾಡಿದ್ರು ಅಂತ ಅನ್ಕೊಂಡ್ರು. ಮಾಧ್ಯಮಗಳು ಹೇಗೆ ರಿಪೋರ್ಟ್ ಮಾಡಿದ್ವು ಅಂದ್ರೆ ಇವರೇ ಡ್ರೈವ್ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ ಮಾಡಿದ್ರು. ಎರಡನೇದೇನು ಅಂದ್ರೆ ವಿಡಿಯೋನು ಕೂಡ ಬಿಟ್ಟಿದ್ದಾರೆ. ಆಕ್ಸಿಡೆಂಟ್ ಆದಾಗ ಈ ಒಂದು ಕಾರಲ್ಲಿ ಡ್ರೈವ್ ಮಾಡ್ತಿದ್ದಂತವರ ತಪ್ಪು ಏನೂ ಇಲ್ಲ. ಟರ್ನ್ ತಗೊಳ್ತಿರುವಾಗ ಆ ಸ್ಕೂಟರ್ ನವನೇ ಬಂದು ಗುದ್ದಿರೋದು ಈ ಒಂದು ಕಾರ್ನ ಡ್ಯಾಶ್ ಕ್ಯಾಮ್ ಅಲ್ಲಿ ಸರಿಯಾಗಿದೆ. ಆ ವಿಡಿಯೋನ ಕೂಡ ಬಿಟ್ಟಿದ್ದಾರೆ. ನಂಗನ್ಸೋದು ಆಕ್ಸಿಡೆಂಟ್ ಆಗೋದೇನ್ ದೊಡ್ಡ ವಿಷಯ ಅಲ್ಲ. ಕಾರು ಅಥವಾ ಬೈಕ್ ಅಂದ್ಮೇಲೆ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಅದೇನು ಮಾಡಕ್ಕಾಗಲ್ಲ. ಅದನ್ನೇ ಆಕ್ಸಿಡೆಂಟ್ ಅನ್ನೋದು. ಆದ್ರೆ ಇಲ್ಲಿ ಕೆಲವೊಂದು ಮೀಡಿಯಾಗಳು ಯಾವ ರೀತಿ ಅದನ್ನ ರಿಪೋರ್ಟ್ ಮಾಡಿದ್ದಾರೆ ಅಂದ್ರೆ ವಿನೀಶ್ ದರ್ಶನ್ ಕಾರು ಆಕ್ಸಿಡೆಂಟ್, ಬೈಕಿಗೆ ಕಾರು ಗುದ್ದಿಸಿದೆ ವಿನೀಶ್ ಅಂತೆ. ಅಂದ್ರೆ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ವಿನೀಶ್ ಬೇಕಂತಾನೆ ಕಾರನ್ನ ತಗೊಂಡು ಬೈಕಿಗೆ ಗುದ್ದಿಸ್ದ ಅನ್ನೋ ರೀತಿಲಿ ಇದೆ. ಇನ್ನೊಂದು ಮಾಧ್ಯಮ ವರದಿ ಮಾಡಿತ್ತು ಕೊಲೆ ಆರೋಪಿ ದರ್ಶನ್ ಮಗ ವಿನೀಶ್ ನ ಕಾರ್ ಆಕ್ಸಿಡೆಂಟ್ ಅಂತ. ಅಲ್ಲ, ನಂಗೆ ಗೊತ್ತಾಗ್ತಿಲ್ಲ ಇವ್ರು ಯಾವ ರೀತಿ ಇದನ್ನೆಲ್ಲ ವರದಿ ಮಾಡ್ತಾರೆ ಅಂತ. ಇವರೆಲ್ಲ ನಿಜಕ್ಕೂ ಜರ್ನಲಿಸಂ ಮಾಡಿದವರ ಅಂತ. ಟಿಆರ್ಪಿಗೋಸ್ಕರ ಎಂತಹ ಕೀಳು ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಏನು ಬೇಕಾಗಿಲ್ಲ. ಇವ್ರು ಈ ರೀತಿ ಆಕ್ಸಿಡೆಂಟ್ ನೆಲ್ಲ ರಿಪೋರ್ಟ್ ಮಾಡ್ತಾ ಹೋದ್ರೆ ಎಷ್ಟು ಆಕ್ಸಿಡೆಂಟ್ ಆಗ್ತವೆ, ಇವ್ರು ಎಷ್ಟು ರಿಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಗೊತ್ತು. ಯಾವ ನ್ಯೂಸ್ ನ ಯಾವ ರೀತಿ ತಿರುಚಿ ಹಾಕಿದ್ರೆ ಜನರಿಗೆ ಅದು ರೀಚ್ ಆಗುತ್ತೆ ಅನ್ನೋದು ಗೊತ್ತು. ನಾನ್ ಹೇಳೋದಾದ್ರೆ ನಿಜವಾಗ್ಲೂ ವಿಜಯಲಕ್ಷ್ಮಿ ಅವರು ಇದಕ್ಕೊಂದು ಲೀಗಲ್ ಆಗಿ ಆಕ್ಷನ್ ಏನಾದ್ರು ತಗೊಂಡ್ರೆ ಒಂದ್ ಸ್ವಲ್ಪ ಸರಿ ಹೋಗ್ಬಹುದೇನೋ. ಸರಿ ಹೋಗಲ್ಲ ಬಿಡಿ. ಅಷ್ಟು ಇಲ್ಲದೆ ದರ್ಶನ್ ಅವ್ರು ಹೇಳಿದ್ರ ಏನ್ರಿ ಮೀಡಿಯಾ ಅಂತ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನಿದು ಮೀಡಿಯಾ, ಏನ್ರಿ ಮೀಡಿಯಾ?